ತಪ್ಪಾಗಿದೆ, ಸರಿ ಇಲ್ಲ ಅನ್ನೋದನ್ನ ಜಡ್ಜ್ ಮುಂದೆ ಹೇಳ್ತಿದ್ದಾರೆ. ಟೋಟಲ್ ತನಿಖೆನೇ ಮಿಸ್ಟೇಕ್ ಆಗಿದೆ, ಫಿಕ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತ ವಿಚಾರವನ್ನ ಮುಂದಿಡ್ತಿದ್ದಾರೆ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದಂತ ಆರೋಪ ಇತ್ತು ಒಂದ್ ಕಡೆಯಲ್ಲಿ, ಇನ್ನು ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದಿರುವಂತ ಆರೋಪ ಇತ್ತು. ಇವೆಲ್ಲವೂ ಚಾರ್ಜ್ ಶೀಟ್ ಅಂಶಗಳನ್ನ ಉಲ್ಲೇಖಿಸುತ್ತಿದ್ದಾರೆ ಕೋರ್ಟ್ ನಲ್ಲಿ. ಇನ್ನು ಕೊಲ್ಲುವ ಉದ್ದೇಶದಿಂದಲೇ ಚಿತ್ರದುರ್ಗದ ರೇಣುಕಾಸ್ವಾಮಿನ ಅಲ್ಲಿಂದ ಕರ್ಕೊಂಡ್ಬಂದು ಪಟ್ಟಣಗೆರೆಯಲ್ಲಿ ಅವತರ ಮರ್ಡರ್ ಆಗಿದೆ ಅನ್ನುವಂತ ವಿಚಾರ. ಸೊ ಕೊಲ್ಲುವಂತ ಉದ್ದೇಶ ಇದ್ದಿದ್ರೆ ಊಟ ಕೊಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಇಟ್ಟಿದ್ದಾರೆ. ಅದರ ಜೊತೆ ನೀರನ್ನು ಕೂಡ ಕೊಟ್ಟು ಅಥವಾ ಪೊಲೀಸರಿಗೆ ಒಪ್ಪಿಸಿ ಅಂತ ಹೇಳ್ತಾ ಇದ್ರ. ಇವೆಲ್ಲ ಅಂಶಗಳನ್ನ ಇಟ್ಟಿದಂದ್ರೆ ಕೊಲ್ಲುವ ಉದ್ದೇಶ ಇರಲಿಲ್ಲ. ಸೊ ಹೀಗಾಗಿ ಇನ್ನಷ್ಟು ವಿಚಾರಣೆಗಳಾಗ್ತಾ ಆಗ್ತಾ ಏನಾಗುತ್ತೆ, ಜಡ್ಜಿ ಇವೆಲ್ಲವನ್ನ ಯಾವ ರೀತಿಯಾಗಿ ಪರಿಗಣಿಸಿ ಅದಾದ ಮೇಲೆ ಜೈಲ ಬೇಲ ಅನ್ನುವಂತ ವಿಚಾರ ಇಲ್ಲಿ ಮತ್ತೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಮೊಬೈಲ್ ಫೋಟೋಸ್ಗಳು ಏನೇನು ರಿಟ್ರೀವ್ ಆ ಅಂಶಗಳನ್ನ ಗಮನಿಸಬೇಕಾಗತ್ತೆ, ಸಾಕ್ಷ್ಯಗಳನ್ನ ಗಮನಿಸಬೇಕಾಗತ್ತೆ. ಪೊಲೀಸರು ಬಹಳ ಪ್ರಮುಖವಾಗಿ ಇಲ್ಲಿ ದರ್ಶನ್ ಪರ ವಕೀಲರು ಉಲ್ಲೇಖ ಮಾಡ್ತಿರುವಂತದ್ದು, ಪೊಲೀಸರು ಏನೇನು ವಿಚಾರವನ್ನ ಉಲ್ಲೇಖಿಸಿದ್ದಾರೆ ತಮ್ಮ ತನಿಖೆಯಲ್ಲಿ ಅಂತದ್ದು. ಸೊ ಹಾಗಾಗಿ ಆರೋಪಗಳು ಏನೇನು ಮಾಡಿದ್ದಾರೆ ಅದು ಉದ್ದೇಶಪೂರ್ವಕವಾಗಿ ಅಲ್ಲ. ಕೊಲ್ಲುವಂತ ಉದ್ದೇಶವೇ ಇದ್ದಿದ್ರೆ ಆತನಿಗೆ ಊಟ ನೀರು ಪೊಲೀಸರಿಗೆ ಒಪ್ಪಿಸಿ ಅನ್ನುವಂತ ವಿಚಾರ ಬರ್ತಾನೆ ಇರಲಿಲ್ಲ. ಇವೆಲ್ಲವೂ ಕೂಡ ಪೊಲೀಸರು ಉಲ್ಲೇಖ ಮಾಡಿರುವಂತ ವಿಚಾರವನ್ನೇ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದಂತ ಆರೋಪ ಅಲ್ಲದೆ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದಿರುವಂತ ಆರೋಪವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಏನೇನು ಅಂಶಗಳಿದೆಯಲ್ಲ ಅವೆಲ್ಲವನ್ನೇ ಈಗ ಮತ್ತೆ ಮುಂದೆ ಇದು ಯಾಕೆ ಹೀಗೆ ಆಯ್ತು, ಇಲ್ಲಿ ಮಿಸ್ಟೇಕ್ಸ್ ಗಳಿದೆ, ಲೋಪದೋಷಗಳ ಬಗ್ಗೆ ಕೋರ್ಟ್ ಮುಂದೆ ತೆರೆದಿಡ್ತಿದ್ದಾರೆ. ಮೊಬೈಲ್ ಫೋಟೋಸ್ಗಳು ಏನೇನು ರಿಟ್ರೀವ್ ಆಗಿದೆ ಆ ವಿಚಾರವಾಗಿ ಮಾತಾಡಿದ್ದಾರೆ. ಇನ್ನು ಮೊಬೈಲ್ ಟವರ್ ಪುನೀತ್ ಎಲ್ಲಿದ್ದ, ತಿರುಪತಿಗೆ ಹೋಗಿದ್ದ, ಇನ್ನು ಗೋವಾಕ್ ಹೋಗಿದ್ದ ಅನ್ನೋ ವಿಚಾರಗಳು ಎಲ್ಲವೂ ಕೂಡ ಶುದ್ಧ ಸುಳ್ಳು. ಪ್ರಾಸಿಕ್ಯೂಷನ್ ಅಲ್ಲಿ ಯಾವುದು ಕೂಡ ಇಲ್ಲ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ ಅಲ್ಲಿ ಹೇಳ್ತಿರುವಂತ ವಿಚಾರಗಳು ಇವೆಲ್ಲವೂ ಕೂಡ. ಹೀಗಾಗಿನೇ ಪುನೀತ್ ಹೇಳಿಕೆಯನ್ನ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಆರೋಪಿಗಳ ಹೇಳಿಕೆಯನ್ನ ಪಡೆಯೋದ್ರಲ್ಲೂ ಕೂಡ ಯಾಕೆ ಪೊಲೀಸರು ತಡ ಮಾಡಿದ್ರು, ಹೇಳಿಕೆಯನ್ನ ಪಡೆಯೋದ್ರಲ್ಲಿ ಯಾಕೆ, ಇದರಲ್ಲಿ ಏನು ಉದ್ದೇಶ ಇದೆ, ಜೊತೆಯಲ್ಲಿ ಅಡಿಷನಲ್ ಚಾರ್ಜ್ ಶೀಟ್ ಗಳನ್ನ ಏನು ಹಾಕಿದ್ರು, 1300 ಪುಟಗಳ ಮುಂದುವರೆದ ತನಿಖೆಯಲ್ಲೂ ಕೂಡ ಏನೂ ಇರಲಿಲ್ಲ. ಸೊ ಹಾಗಾಗಿನೇ ತನಿಖೆಯ ಹಂತದಲ್ಲಿ ಹಲವು ಮಿಸ್ಟೇಕ್ಸ್ ಗಳಾಗಿದೆ. ಇದು ಯಾಕೆ ಹೀಗೆ ಆಯ್ತು ಅನ್ನೋ ವಿಚಾರವನ್ನ ಕೋರ್ಟ್ ಮುಂದೆ ತೆರೆದಿಡ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಆಗ್ಲೇ ಜೈಲಿನಲ್ಲಿ ಇವಾಗ ಮಧ್ಯಂತರ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ. ಈಗ ರೆಗ್ಯುಲರ್ ಜಾಮೀನಿಗೆ ಅರ್ಜಿಯ ವಿಚಾರಣೆ ಹೈಕೋರ್ಟ್ ನಲ್ಲಿ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ದರ್ಶನ್ ಪ್ರಕರಣದ 6 ಆರೋಪಿಗಳ ಜಾಮೀನು ವಿಚಾರಣೆ ಆಗ್ತಾ ಇರುವಂತದ್ದು. ಪ್ರಕರಣದಲ್ಲಿ A1 ಪವಿತ್ರ ಗೌಡ, A2 ನಟ ದರ್ಶನ್ ಆಗಿದ್ದಾರೆ. ಹೀಗಾಗಿನೇ ಪೊಲೀಸರು ಯಾವ್ಯಾವ ಅಂಶಗಳನ್ನ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ, ಇದರಲ್ಲಿ ಅನುಮಾನಗಳಿದೆ, ಲೋಪದೋಷಗಳಿದೆ, ಯಾಕೆ ಪೊಲೀಸರು ತಡ ಮಾಡಿದ್ರು, ಅದು ಉದ್ದೇಶ ಪೂರ್ವಕನೋ ಅಲ್ವೋ, ಇವೆಲ್ಲವನ್ನ ಜಡ್ಜ್ ಮುಂದೆ ಇಡ್ತಿದ್ದಾರೆ. ಇನ್ನು ಕೊಲೆ ಮಾಡುವಂತ ಉದ್ದೇಶ ಇದ್ದೆ ಆತನಿಗೆ ಯಾಕೆ ಊಟ ಕೊಡ್ತಾ ಇದ್ರು, ನೀರು ಕೊಡ್ತಾ ಇದ್ರು, ಇನ್ನು ಪೊಲೀಸರಿಗೆ ಒಪ್ಪಿಸಬೇಕೆನ್ನುವಂತ ವಿಚಾರ ಯಾಕೆ ಬರ್ತಾ ಇತ್ತು, ಇವೆಲ್ಲವೂ ಕೂಡ ಈಗ ಕೋರ್ಟ್ ಅಲ್ಲಿ ವಿಚಾರಣೆಗಳು ನಡೀತಾ ಇದೆ. ಎಲ್ಲದರ ಅಂಶಗಳನ್ನ ನ್ಯಾಯಾಧೀಶರಿಗೆ ದರ್ಶನ್ ಪರ ವಕೀಲರು ಹೇಳ್ತಿದ್ದಾರೆ. ಇನ್ನು ಪುನೀತ್ ಹೇಳಿಕೆಯನ್ನು ಕೂಡ ಜಡ್ಜ್ ಮುಂದೆ ತೆರೆದಿಟ್ಟಿದ್ರು. ಅದರ ಜೊತೆಯಲ್ಲಿ ಇನ್ನು ಯಾಕೆ ದರ್ಶನ್ ಏನೇನೋ ಆರೋಪಿಗಳಿದ್ದಾರೆ ಅವರ ಹೇಳಿಕೆಯನ್ನ ಪಡೆಯೋದ್ರಲ್ಲಿ ಯಾಕೆ ಪೊಲೀಸರು ತಡ ಮಾಡಿದ್ರು, ಇನ್ನು ಪುನೀತ್ 161 ಹೇಳಿಕೆ ಏನ್ ಕೊಟ್ಟಿದ್ದ ಅದನ್ನು ಕೂಡ ನ್ಯಾಯಾಧೀಶರ ಮುಂದೆ ತೆರೆದಿಟ್ಟಿದ್ರು. ಏನೇನು